ರಾಜ್ಯ ಸರ್ಕಾರದಿಂದ ಹೊರಡಿಸಿರುವ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯಲ್ಲಿ ಮರಾಠಿ ಮತ್ತು ಉರ್ದು ಶಿಕ್ಷಕರ ಹುದ್ದೆಗಳನ್ನು ಕೈಬಿಡಲಾಗಿದೆ. ತಕ್ಷಣವೇ ಮರಾಠಿ ಮತ್ತು ಉರ್ದು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಧರಣಿ ನಡೆಸಲಾಯಿತು. ಬಸವಕಲ್ಯಾಣ ನಗರದ ಗಾಂಧಿ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಯಲ್ಲಿ ಸಕಲ ಮರಾಠ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಜನರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ರ್ಯಾಲಿಯು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು. ನಂತರದಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ಮರಾಠಿ ಮತ್ತು ಉರ್ದು ಮಾಧ್ಯಮದ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಕೈಬಿಡಲಾಗಿದೆ. ಮರಾಠಿ ಮತ್ತು ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿವೆ. ಇನ್ನು ಮರಾಠಿ ಮತ್ತು ಉರ್ದು ಶಿಕ್ಷಕರ ಹುದ್ದೆಗಳ ನೇಮಕಕ್ಕೆ ಆಸಕ್ತಿ ತೋರಿಸಿಲ್ಲ ಅಂತ ಆರೋಪಿಸಲಾಗಿದೆ. ಇದನ್ನು ಸರಿಪಡಿಸಿ ರಾಜ್ಯದಲ್ಲಿರುವ ಮರಾಠಿ ಹಾಗೂ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಉರ್ದು ಬಹುಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದಂತಹ ಉರ್ದು ಭಾಷೆಗಳಿಗೆ ಒಂದು ದೊಡ್ಡ ಮೋಸ ಮಾಡಿದ್ದಾರೆ. ಇದು ಯಾಕಾಯ್ತು, ಏಕೆ ಆಗಿದೆ, ಇದು ಯಾರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾರು ಮಾಡಿದ್ದಾರೆ ತಿಳಿತಾ ಇಲ್ಲ. ಇದರ ಹೊಣೆಗಾರ ಯಾರು? ಈ ಪ್ರತಿಯೊಂದು ಸ್ಕೂಲ್, ಮರಾಠಿ ಸ್ಕೂಲ್ನಲ್ಲಿ ಶಾಲೆ ಎಲ್ಲಾ ವಿಷಯದ ಮೇಲೆ ಹುದ್ದೆಗಳು ಖಾಲಿ ಇದೆ. ಇವರಿಗೆ ಡಿಡಿಕಾರಿ ಕೇಳಿದರೆ ಏನ್ ಹೇಳ್ತಾರ? ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಕನ್ನಡದಲ್ಲಿ ಓದುತ್ತಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಒಂದೊಂದು ಶಾಲೆಯಲ್ಲಿ ಹಳ್ಳಿಗಳನ್ನು ನೋಡಿದ್ದೆವು, ಅದು ಪರಿಗಣಿಸಿದ್ದೇವೆ. ಆ ಸ್ಕೂಲ್ನಲ್ಲಿ 5-6 ಶಿಕ್ಷಕರಿದ್ದಾರೆ. ಅಲ್ಲಿ ಮಕ್ಕಳು ಹತ್ತಿಕ್ಕಿದ್ದಾರೆ. ಮರಾಠಿಯಲ್ಲಿ ಸ್ಕೂಲ್ದಲ್ಲಿ ಹೋಗಿ ನೋಡಿದ್ದೇವೆ ನಾವು. 4-5 ದಿನ ಅದೇ ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿ 10